ಬಿಜೆಪಿಯವರು ಗದಾ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ. ಬರೀ ಟೀಕೆಗಳನ್ನು ಮಾತ್ರ ಮಾಡ್ತಾ ಇಲ್ಲ, ಸುಳ್ಳು ಆರೋಪಗಳನ್ನು ಮಾತ್ರ ಮಾಡ್ತಾ ಇಲ್ಲ, ಕೊಲೆ ಬೆದರಿಕೆ ಅಂತ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರನ್ನ ಅವರಿಗೆ ಜನಪ್ರಿಯತೆ ಕುಗ್ಗಿಸ್ಲಿಕ್ಕೋಸ್ಕರ, ಅವ್ರನ್ನ ಹಣಿಲಿಕ್ಕೋಸ್ಕರ ರಾಹುಲ್ ಗಾಂಧಿಯವರು ಇಂಥ ಆರೋಪಗಳಿಗೆ, ಗೊಡ್ಡು ಬೆದರಿಕೆಗಳಿಗೆ ಕೊಲೆ ಬೆದರಿಕೆ ಅಂತ ಆರೋಪಗಳಿಗೆ ಯಾವತ್ತೂ ಕೂಡ ಹೆದರ್ಕೊಳ್ಳೋರಲ್ಲ. ಅವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಬಿಜೆಪಿಯವರು ಇಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ಅವರು ಯಾವ ಕುಟುಂಬದಿಂದ ಬಂದಂಥವರು? ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶಕ್ಕೋಸ್ಕರ ಪ್ರಾಣ ತೆತ್ತವರು. ಅವರ ತಂದೆಯವರು ಕೂಡ ಬಾಂಬ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟವರು. ಅವರು ಕೂಡ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥವ್ರು. ನೀವು ಇತ್ತೀಚೆಗೆ ನೋಡಿರಬೇಕು, ಬಿಜೆಪಿ ನಾಯಕರು ತಾರ್ವಿಂದರ್ ಸಿಂಗ್ ಮಾರ್ವಾ ಈ ತಿಂಗಳ 11ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ತಿಂಗಳು 11ನೇ ತಾರೀಕು ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಬೆದರಿಕೆ ಒಡ್ಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ, ನೀವು ಸರಿಯಾಗಿ ನಡ್ಕೊಳ್ಳದೇ ಇದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗಾದಂಥ ಗತಿನೇ ನಿಮಗೂ ಆಗ್ತದೆ ಅಂತ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ. ಆಮೇಲೆ ರೈಲ್ವೆ ಖಾತೆಯ ರಾಜ್ಯ ಸಚಿವರು, ಅವರ ಹೆಸರು ರವನೀತ್ ಬಿಟ್ಟು. ಅವರು ರಾಹುಲ್ ಗಾಂಧಿ ಅವರಿಗೆ ಏನಂತ ಕರೆದಿದ್ದಾರೆ ಅಂತಂದ್ರೆ, ನೀವು ಒಬ್ರು ಭಯೋತ್ಪಾದಕ, ಇದರ ಅರ್ಥ ಏನು? ಸಾರ್ವಜನಿಕರನ್ನ ಎತ್ಕಟ್ಟೋದು, ಅವರ ಕಾರ್ಯಕರ್ತರನ್ನ ಎತ್ಕಟ್ಟೋದು ರಾಹುಲ್ ಗಾಂಧಿ ಅವರು. ಈ ಥರ ಪ್ರಚೋದನೆ ಮಾತುಗಳನ್ನು ಆಡಿ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಅವರ ಕಾರ್ಯಕರ್ತರನ್ನ, ಜನರನ್ನ, ಬಿಜೆಪಿ ಸಿಂಪಥೈಸರ್ಸ್ ಯಾರಿರ್ತಾರೆ ಅವರನ್ನ ಎತ್ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಬಿಟ್ಟು
ಅನ್ನೋರು. ಆಮೇಲೆ ಈ ತಿಂಗಳ 16ರಂದು ಬಿಜೆಪಿಯ ಮಿತ್ರ ಪಕ್ಷವಾದಂಥ ಶಿವಸೇನೆಯ ಶಾಸಕ, ಶಿವಸೇನೆ ಎಂತವನವನು ಚೀಫ್ ಮಿನಿಸ್ಟರ್ ಏಕನಾಥ್ ಶಿಂದೆ, ಮಹಾರಾಷ್ಟ್ರ, ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರ ನಾಲ್ಗೆಯನ್ನು ಕತ್ತರಿಸಿದವರಿಗೆ 11 ಲಕ್ಷ ರೂಪಾಯಿ ಕೊಡ್ತೀನಿ. ಪಕ್ಷದವರಯ್ಯ, ಶಾಸಕರು, ಶಿವಸೇನಾ ಪಕ್ಷದವರು, ಶಿವಸೇನೆ, ಏಕನಾಥ್ ಶಿಂದೆ ಶಿವಸೇನೆ ಇದೆಯಲ್ಲ, ಏಕನಾಥ್ ಶಿಂದೆ ಶಿವಸೇನೆ ಸ್ಪೆಸಿಫಿಕ್ ಬರೀರಿ. ಆಮೇಲೆ ಇನ್ಯಾರ್ದು ಬರ್ಬಿಟ್ಟು ಶಿವಸೇನೆ ಅಂತ ಜನರೆಲ್ಲ ಬರ್ದಿಟ್ಬಿಟ್ಟಿರಿ. ಆಮೇಲೆ ಏಕನಾಥ್ ಶಿಂದೆ ಶಿವಸೇನೆ, ಸಂಜಯ್ ಗಾಯಕ್ವಾಡ್, ಮಿಸ್ಟರ್ ಸಂಜಯ್ ಗಾಯಕ್ವಾಡ್, ಎ ಲೆಜಿಸ್ಲೇಟರ್, ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿಯವರ ನಾಲ್ಗೆಯನ್ನು ಕತ್ತರಿಸಿದ್ರೆ 11 ಲಕ್ಷ ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಕೂಡ ಕೊಲೆ ಬೆದರಿಕೆನೆ. ನಾನು ಈ ಕೂಡಲೇ ಈ ದುಷ್ಟ ಎಂಥದ್ದು ಸಂಜಯ್ ಗಾಯಕ್ವಾಡ್ ಇದಾರಲ್ಲ, ಇವ್ರ ಮೇಲೆ ಕೊಲೆ ಬೆದರಿಕೆ ಕೇಸ್ ಹಾಕಿ ಜೈಲಿಗೆ ಕಳಿಸಬೇಕು ಅಂತೇಳಿ ಮಹಾರಾಷ್ಟ್ರ ಸರ್ಕಾರನು ಒತ್ತಾಯ ಮಾಡಿದೆ. ಆಮೇಲೆ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದ ರಘುರಾಜ್ ಸಿಂಗ್, ಉತ್ತರ ಪ್ರದೇಶದಲ್ಲಿ ಒಬ್ಬ ಮಂತ್ರಿ ರಘುರಾಜ್ ಸಿಂಗ್ ಈ ತಿಂಗಳ 16ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ಈ ದೇಶದ ನಂಬರ್ 1 ಭಯೋತ್ಪಾದಕ. ಇವು ನೇರವಾಗಿ ಕೊಲೆ ಬೆದರಿಕೆ ರಾಹುಲ್ ಗಾಂಧಿ ಅವರ ವಿರುದ್ಧ ಆಗಿದ್ರು ಕೂಡ ಇವತ್ತಿನವರೆಗೆ ಅವರ ಪಕ್ಷ ಆಗಲಿ, ಸರ್ಕಾರ ಆಗಲಿ, ಪೊಲೀಸ್ನವರಾಗಲಿ ಏನು ಕ್ರಮ ತಗೊಂಡಿಲ್ಲ. ಈಗ ಇದರಿಂದ ಏನಾಗಿದೆ, ಮಹಾರಾಷ್ಟ್ರದಲ್ಲಿ ಎಂತವನು ಸಂಜಯ್ ಗಾಯಕ್ವಾಡ್ ಅಂತ ಇದ್ದಾನಲ್ಲ, ಅವ್ನು ನಾಲ್ಗೆ ಕತ್ತರಿಸಿ ಅಂತ ಹೇಳಿದ್ನಲ್ಲ, 11 ಲಕ್ಷ ರೂಪಾಯಿ ಕೊಡ್ತೀನಿ ನಾಲ್ಗೆ ಕತ್ತರಿಸಿದವ್ರಿಗೆ ಅಂತ. ಅವನು ಏನು ಹೇಳಿದ್ದಾನೆ ಅಂತಂದ್ರೆ, ಈ ನಮ್ಮ ಪಾರ್ಟಿಯವರು ಪ್ರತಿಭಟನೆ ಮಾಡಿದ್ದಾರೆ ಅಲ್ಲಿ, ಕಾಂಗ್ರೆಸ್ನವರು. ಆ ಪ್ರತಿಭಟನೆ ಮಾಡದವರಿಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ದಾನೆ, ನಿಮ್ನೆಲ್ಲ ಊತ ಹಾಕ್ಬಿಡ್ತೀನಿ ಅಂತ ಹೇಳಿದ. ಸಂಜಯ್ ಗಾಯಕ್ವಾಡ್, ಏಕನಾಥ್ ಶಿಂದೆ ಶಿವಸೇನೆಯ ಶಾಸಕ.
ಈಗ ಹೇಳಿರೋದು ನೀವು ಓದಿದ್ದೀರಿ, ನಾನು ಓದಿದ್ದೀನಿ, ಈ ದೇಶದ ಜನ ಓದಿದ್ದಾರೆ ಅಲ್ವಾ? ಈ ಥರ ಹೇಳ್ಬೋದಾ ಒಬ್ಬ ಶಾಸಕನಾಗಿ? ಅದು ಬೇರೆ ವಿಚಾರ. ಇವರು ಎಲ್ಲ ಏನು ಅಂತ ಹೇಳ್ತಾ ಇದ್ದಾರೆ. ಒಬ್ರು ಭಯೋತ್ಪಾದಕನ ಮಾಡ್ತಾ ಇದ್ದಾರೆ, ಒಬ್ರು ನಾಲ್ಗೆ ಕತ್ತರಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ನಿಮ್ಮ ಇಂದಿರಾ ಗಾಂಧಿಗ ಗತಿನೇ ನಿನಗೂ ಆಯ್ತದೆ ಅಂತ ಹೇಳಿದ್ದಾರೆ. ಸೊ ದಟ್ ಮೀನ್ಸ್ ಟು ಸೇ ಇವರು ರಾಹುಲ್ ಗಾಂಧಿಯವರನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೋಸ್ಕರವಾಗಿ ಬಿಜೆಪಿಯವರು ಮಾಡ್ತಾ ಇರ್ತಕ್ಕಂಥ ಒಂದು ರಾಹುಲ್ ಗಾಂಧಿಗೆ ಲೈಫ್ ಥ್ರೆಟ್ ಇದೆಯಾ ಸರ್? ಬಿಜೆಪಿಯವರಿಂದ ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಲೈಫ್ ಥ್ರೆಟ್ ಇದೆಯಾ ಸರ್? ಇದು ಏನಂತ ತಿಳ್ಕೊಳ್ಳೋದು? ಥ್ರೆಟ್ ಎಲ್ಲ ಮಾಡ್ತಾ ಇರೋದು, ಈಗ ಲೈಫ್ ಥ್ರೆಟ್ಟೇ ಮಾಡ್ತಾ ಇರೋದು. ಇಂದಿರಾ ಗಾಂಧಿಗೆ ಆದಂತ ಗತಿ ಆಯ್ತದೆ ಅಂದ್ರೆ ಏನರ್ಥ? ನಿನ್ ನಾಲ್ಗೆ ಕತ್ತರಿಸ್ಬಿಡ್ತೀವಿ, 11 ಲಕ್ಷ ಕೊಡ್ತೀನಿ ಅಂತ ಹೇಳೋದು ಏನರ್ಥ? ಲೈಫ್ ಥ್ರೆಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಮತ್ತು ನಾವು ನಮ್ಮ ಸರ್ಕಾರ ತೀವ್ರವಾಗಿ ಖಂಡಿಸ್ತೀವಿ.